254 ರೂಪಾಯಿಂದ ಸ್ಟಾರ್ಟ್ ಆಗ್ತಿರೋ ಟೀ ಶರ್ಟ್ಸ್ ಕಾಂಬೋ. ಒಂದೊಂದು ಕಾಂಬೋನಲ್ಲೂ 3 ಟೀ ಶರ್ಟ್ಸ್ ಇದೆ. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ರೆಗ್ಯುಲರ್ ವಿಯರ್ ಕಾಂಬೋ ಟೀ ಶರ್ಟ್ಸ್ನ ತರಿಸಿದ್ದೀನಿ. ಸೊ ಜಾಸ್ತಿ ಏನು ತರಿಸಿಲ್ಲ, ಒಂದು 8 ತರಿಸಿದ್ದೀನಿ. ಯಾವ ಥರ ಲುಕ್ ಬರುತ್ತೆ, ಫ್ಯಾಬ್ರಿಕ್ ಚೆನ್ನಾಗಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ತರಿಸೋಣ ಅಂತೇಳಿ ನಾನು ಸ್ವಲ್ಪನೇ ತರಿಸಿದ್ದೀನಿ. 3 ಪ್ಯಾಕ್ ತರಿಸಿದ್ದೀನಿ. ಸೊ ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಟೀ ಶರ್ಟ್ಸ್ ಕಾಂಬೋ. ಇದರಲ್ಲಿ 2 ಟೀ ಶರ್ಟ್ ಬಂದಿದೆ. 254 ರೂಪಾಯಿ ಕಾಂಬೋ ಇದು. ಇದರಲ್ಲಿ ಓವರ್ ಸೈಜ್ ಟೀ ಶರ್ಟ್ಸ್ ಬಂದಿದೆ. ಓವರ್ ಸೈಜ್ ಟೀ ಶರ್ಟ್ ಲೂಸ್ ಆಗಿ ಚೆನ್ನಾಗಿರುತ್ತೆ, ಜೀನ್ಸ್ ಮೇಲೂ ಚೆನ್ನಾಗಿರುತ್ತೆ, ಮನೇಲಿ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಈ ಕಾಂಬೋದಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇದು ವೈಟ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿರೋ ಟೀ ಶರ್ಟ್. ಇದು ನೋಡಿ, ಕಾಟನ್ ಫ್ಯಾಬ್ರಿಕ್ ಇದು ನೋಡಿ, ಈ ಥರ ಇದೆ. ನಾನು ತರಿಸಿರೋದು ಎಮ್ ತರಿಸಿದ್ರೂ ಚೆನ್ನಾಗಿರುತ್ತೆ, ಬಟ್ ಎಸ್ ದೊಡ್ಡದಾಗ್ಬಿಡುತ್ತೆ ಅಂದ್ಕೊಂಡು ನಾನು ಎಸ್ ತರಿಸಿದೆ. ನೋಡಿ, ಈ ಥರ ಪ್ರಿಂಟಿಂಗ್ ಇದೆ ಇದ್ರ ಮೇಲ್ಗಡೆ. ಓವರ್ ಸೈಜ್ಡ್ ಟೀ ಶರ್ಟ್ ಇದು. ಇದ್ರ ಜೊತೆಗೆ ಇನ್ನೊಂದು ಬಂದಿದೆ ಬ್ಲ್ಯಾಕ್ ಕಲರ್ದು. ಸೊ ಬ್ಲ್ಯಾಕ್ ಕಲರ್ದು ಇನ್ನೊಂದು ಬಂದಿದೆ ಇದೇ ಕಾಂಬೋದಲ್ಲಿ. 254 ರೂಪಾಯಿಗೆ 2 ಟೀ ಶರ್ಟ್ ಬಂದಿರೋದು, ವೈಟ್ ಆ್ಯಂಡ್ ಬ್ಲ್ಯಾಕ್. ನೋಡಿ, ಬ್ಲ್ಯಾಕ್ ಈ ಥರ ಇದೆ. ಬೇ ಅಂತ ಪ್ರಿಂಟಿಂಗ್ ಇದೆ, ಬೇಬ್ ಅಂತ ಪ್ರಿಂಟಿಂಗ್ ಇದೆ. ಸೊ ಈ ಥರ ಇದೆ ನೋಡಿ. ಸೊ 254 ರೂಪಾಯಿಗೆ ಕಾಟನ್ ಫ್ಯಾಬ್ರಿಕ್ 2 ಟೀ ಶರ್ಟ್ಸ್ ಬಂದಿದೆ, ಓವರ್ ಸೈಜ್ಡ್. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬೇಕು. ನೋಡಿ, ಈ ಓವರ್ ಸೈಜ್ಡ್ ಟೀ ಶರ್ಟ್ ಕಾಂಬೋದು ಲುಕ್ ಯಾವ ಥರ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ನೋಡಿ, ಇದ್ರ ಲುಕ್ ಈ ಥರ ಬರ್ತಾ ಇದೆ. ಇನ್ನೊಂದು ಎಕ್ಸ್ಟ್ರಾ ಸೈಜ್ ತರಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು. ಓವರ್ ಸೈಜ್ ಯಾವಾಗಲೂ ಸ್ವಲ್ಪ ಲೂಸ್ ಆಗಿರಬೇಕು, ಆವಾಗಲೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇನ್ನೊಂದು ಸೈಜ್ ಎಕ್ಸ್ಟ್ರಾ ತರಿಸ್ಬೇಕಿತ್ತು, ಆದರೂ ಓಕೆ, ಲುಕ್ ವೈಸ್ ಚೆನ್ನಾಗಿ ಬರ್ತಿದೆ. ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತೇಳಿ ಹೇಳಿ, ಆಯಿತಾ? ಸೊ ನನ್ನ ಕಡೆಯಿಂದ ಈ ಟೀ ಶರ್ಟ್ ಕಾಂಬೋಗೆ ಬಿಗ್ ಥಮ್ಸ್ ಅಪ್. 2ನೇ ಕಾಂಬೋ ಸೆಟ್ನ ಓಪನ್ ಮಾಡೋಣ. ಇದರಲ್ಲಿ 3 ಟೀ ಶರ್ಟ್ ಬಂದಿದೆ. ಚೆಕ್ಸ್ ಟೀ ಶರ್ಟ್ಸ್, ಚೆಕ್ಸ್ ಅಲ್ಲ, ಈ ಥರ ಬಂದಿದೆ ಪ್ರಿಂಟೆಡ್ ಟೀ ಶರ್ಟ್ಸು. ಒಂದೊಂದಾಗಿ ಓಪನ್ ಮಾಡೋಣ. ಇದು ಬಂದ್ಬಿಟ್ಟು ನಮಗೆ ಬಂದಿರೋದು 264 ರೂಪಾಯಿಗೆ 3 ಟೀ ಶರ್ಟ್ ಬಂದಿದೆ. 3 ಟೀ ಶರ್ಟು ಎಮ್ ಸೈಜ್ ಬಂದಿದೆ. ನಾನು ಎಸ್ ತರಿಸಿದೆ, ಬಟ್ ಎಮ್ ಬಂದಿದೆ. ಓಕೆ, ನೋಡೋಣ ಒಂದ್ಸರ್ತಿ ವಿಯರ್ ಮಾಡಿದ್ಮೇಲೆ ಸೈಜ್ ಫಿಟ್ಟಿಂಗ್ ಯಾವ ಥರ ಬರುತ್ತೆ ಅಂತೇಳಿ. ಇದು ಕೂಡ ಕಂಪ್ಲೀಟ್ 100% ಕಾಟನ್. ನನಗೆ ಕಾಟನ್ ಓಕೆ, ಬೇರೆ ಮೆಟೀರಿಯಲ್ ಇಷ್ಟ ಆಗಲ್ಲ. ಸೊ ನೋಡಿ, ಇದ್ರ ಮೇಲ್ಗಡೆ ಬಟರ್ಫ್ಲೈ ಡಿಸೈನ್ ಇದೆ, ಪ್ರಿಂಟಿಂಗ್ ಇದೆ ನೋಡಿ. ಇದೇನು ಓವರ್ ಸೈಜ್ಡ್ ಅಲ್ಲ, ಮಾಮೂಲಿ ರೆಗ್ಯುಲರ್ ಫಿಟ್ ಟೀ ಶರ್ಟ್. ಇದು ಎಮ್ ಸೈಜ್ ಇದೆ. ವಿಯರ್ ಮಾಡ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ನಾನು ಎಸ್ ತರಿಸಿದೆ, ಬಟ್ ಎಮ್ ಬಂದಿದೆ. ಇದ್ರ ಜೊತೆಗೆ ಮಸ್ಟರ್ಡ್ ಎಲ್ಲೋ ಆ್ಯಂಡ್ ಅದ್ರ ಜೊತೆಗೆ ಮೆರೂನ್ ಕಲರ್ದೊಂದು ಬಂದಿದೆ ಆ್ಯಂಡ್ 1 ಬ್ಲ್ಯಾಕ್ ಬಂದಿದೆ. ಪ್ರಿಂಟಿಂಗ್ ಚೆನ್ನಾಗೇ ಇದೆ ಇದ್ರ ಮೇಲ್ಗಡೆ ನೋಡಿ, ಈ ಥರ ಇದೆ. ಇದ್ರ ಮೇಲ್ಗಡೆ ಸಿಂಪಲ್ ವೈಟ್ ಪ್ರಿಂಟಿಂಗ್ ಇದೆ. ರೆಗ್ಯುಲರ್ ವಿಯರ್ ಡೈಲಿ ಇನ್ ಕೇಸ್ ನೀವು ರೆಗ್ಯುಲರ್ ವಿಯರ್ಗೆ ಉಡಬೇಕು ಅಂದ್ರೂ ಉಟ್ಕೋಬೋದು ಇದನ್ನು. ಇನ್ನೊಂದು ಟೀ ಶರ್ಟ್ ಬಂದಿದೆ ಬ್ಲ್ಯಾಕ್ ಕಲರ್ದು. ಸೊ 264ಕ್ಕೆ 3 ಟೀ ಶರ್ಟ್ಸ್ ಬಂದಿದೆ. ಇದು ಲೀಫ್ ಡಿಸೈನ್ ಇದೆ ನೋಡಿ, ಇದು ಪ್ರಿಂಟಿಂಗ್ ಇದೆ. ನೋಡಿ, ಇದ್ರ ಮೇಲ್ಗಡೆ ಫ್ಯಾಬ್ರಿಕ್ ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಪ್ರಿಂಟಿಂಗ್ ಈ ಥರ ಇದೆ ನೋಡಿ. ಸೊ ಈ 3 ಟೀ ಶರ್ಟ್ನ ಒಟ್ಟಿಗೆ ವಿಯರ್ ಮಾಡಿಬಿಟ್ಟು ಟ್ರೈ ಮಾಡೋಣ ಬನ್ನಿ. ನೋಡಿ, ಈ ಕಾಂಬೋ ಸೆಟ್ಟಲ್ಲಿ ಬರ್ತಿರೋಂಥ ಟೀ ಶರ್ಟ್ಸ್ ಲುಕ್ಸ್ ಯಾವ ಥರ ಬರುತ್ತೆ ಅಂತೇಳಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಸೊ ಈ 3 ಟೀ ಶರ್ಟ್ಸ್ ಯಾವ ಥರ ಇದೆ ಅಂತೇಳಿ ನೋಡ್ತಿದ್ದೀರಲ್ವ ಸೈಡಲ್ಲಿ, ಸ್ಕ್ರೀನಲ್ಲಿ. ಇವಾಗ ನೋಡಿ, ಇದ್ರದ್ದು ರಿವ್ಯೂ ಹೇಳ್ತೀನಿ ಏನಂತೇಳಿ. ಫ್ಯಾಬ್ರಿಕ್ ಚೆನ್ನಾಗಿದೆ, ಕೊಡ್ಬೋದು ಪ್ರೈಸ್ಗೆ. 3 ಟೀ ಶರ್ಟ್ಸ್ ಬಂದಿರೋದು, 3 ಚೆನ್ನಾಗಿದೆ, ಪ್ರಿಂಟಿಂಗ್ ಚೆನ್ನಾಗಿದೆ. ಸೊ ಲುಕ್ ವೈಸ್ ನೋಡ್ಬೋದು ಇಲ್ಲಿ. ಇದು ಈ ಥರನೇ ಇದೆ. ಇದು ನೀವು ಒಂದು ಎಕ್ಸ್ಟ್ರಾ ಸೈಜ್ ತೊಗೊಂಡ್ರು ಓಕೆ, ಇಲ್ಲ ಇದೇ ಸೈಜ್ ನಿಮ್ಮ ಕರೆಂಟ್ ಸೈಜ್ ತೊಗೊಂಡ್ರು ಓಕೆ. ಬಟ್ ಕೆಳಗಡೆ ನೀವು ಪ್ಯಾಂಟ್ ಸ್ವಲ್ಪ ಸ್ಕಿನ್ ಟೈಟ್ ಹಾಕಬೇಕಾಗುತ್ತೆ, ಇಲ್ಲ ಲೂಸ್ ಹಾಕಿ. ಮೇಲ್ಗಡೆ ಟೈಟ್ ಹಾಕಿದ್ರೆ ಕೆಳಗಡೆ ಲೂಸ್ ಹಾಕಿ, ಕೆಳಗಡೆ ಲೂಸ್ ಹಾಕಿದ್ರೆ ಮೇಲ್ಗಡೆ ಟೈಟ್ ಹಾಕಿ. ಸೊ ಅವಾಗ ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ. ಮೇಲ್ಗಡೆನೂ ಲೂಸ್, ಕೆಳಗಡೆನೂ ಲೂಸ್, ಮೇಲ್ಗಡೆನೂ ಟೈಟ್, ಕೆಳಗಡೆನೂ ಟೈಟ್ ಆದರೆ ತುಂಬ ಸಟಲ್ ಲುಕ್ ಬರಲ್ಲ, ಒಂಥರ ಲುಕ್ಕೇ ಚೆನ್ನಾಗಿ ಇರಲ್ಲ ಅದು. ಸೊ ಹಾಗಾಗಿ ಓಕೆ, ಈ ಫಿಟ್ಟಿಂಗ್ ಓಕೆ ಆಗ್ತಿದೆ. ಇನ್ನೊಂದು ಎಕ್ಸ್ಟ್ರಾ ಸೈಜ್ ತರಿಸಿದ್ರೂ ಚೆನ್ನಾಗಿರ್ತಿತ್ತು, ಬಟ್ ಇದು ಎಮ್ ಸೈಜು. ಎಮ್ಮೆ ನನಗೆ ಈ ಥರ ಆಗ್ತಿದೆ ನೋಡಿ. ಸೊ ಕೊಡ್ತಿರೋ ಪ್ರೈಸಿಗೆ
ಈ ಕಾಂಬೋ ವರ್ತಿದೆ ಅಂತ ಹೇಳ್ತಾ ನನ್ನ ಕಡೆಯಿಂದ ಈ ಕಾಂಬೋಗೆ ಬಿಗ್ ಥಮ್ಸ್ ಅಪ್. ಮೂರನೇ ಕಾಂಬೋ ಸೆಟ್ನ ಓಪನ್ ಮಾಡೋಣ. ಇದರಲ್ಲಿ ನಮಗೆ 3 ಟೀ ಶರ್ಟ್ಸ್ ಬಂದಿದೆ. ಚೆಕ್ಸ್ ಟೀ ಶರ್ಟ್ 3 ಕಲರಲ್ಲಿ ಬಂದಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್, ಗ್ರೀನ್ ಆ್ಯಂಡ್ ವೈಟ್, ಯೆಲ್ಲೋ ಆ್ಯಂಡ್ ವೈಟ್. ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಎಮ್ ಸೈಜ್. ಇಲ್ಲೆಲ್ಲೋ ಥ್ರೆಡ್ ಬಿಟ್ಕೊಬಿಟ್ಟಿದೆ. ಇಲ್ಲ, ಒಳಗಡೆಯಿಂದ ಇದನ್ನು ತೆಗೆದ್ರು ಅದು ಸ್ಟಿಚಿಂಗ್ ಆಗಿದೆ, ಒಂದು ಎಕ್ಸ್ಟ್ರಾ ಬಂದಿತ್ತು ಅಷ್ಟೇ. ಅದನ್ನು ತೆಗೆದೆ. ಎಲ್ಲೂ ಏನು ಸ್ಟಿಚಿಂಗ್ ಏನು ಓಪನ್ ಆಗಿಲ್ಲ, ಎಕ್ಸ್ಟ್ರಾ ಇರುತ್ತಲ್ಲ, ಹಿಂಗೆ ತೆಗೆದು ಬಿಸಾಕಿದ್ರೆ ಆಯಿತು. ಚೆಕ್ಸ್ ಟಿ ಶರ್ಟ್ಸ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಹಾಕಿರೋದು ಚೆಕ್ಸೇ. ಗ್ರೀನ್ ಆ್ಯಂಡ್ ವೈಟ್, ಇದು ಎಮ್ ಸೈಜೇ. ಫ್ಯಾಬ್ರಿಕ್ ಚೆನ್ನಾಗಿದೆ ಅನ್ನಿಸ್ತೈತೆ ಇದ್ರದ್ದು. ನೋಡಿ, ಈ ಥರ ಇದೆ. ಇದೇನು ಓವರ್ ಸೈಜ್ಡ್ ಅಲ್ಲ, ಹೇಳ್ತಿದ್ದೀನಿ. ನಾರ್ಮಲ್ ರೆಗ್ಯುಲರ್ ಫಿಟ್ ಬರುತ್ತೆ ಅದು. ಇದ್ರ ಜೊತೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಇದು ಬಂದ್ಬಿಟ್ಟು 252 ರೂಪಾಯಿಗೆ ನಮಗೆ 3 ಟೀ ಶರ್ಟ್ ಬಂದಿರೋದು ಕಾಂಬೋದಲ್ಲಿ. ಬ್ಲ್ಯಾಕ್ ಆ್ಯಂಡ್ ವೈಟ್, ಗ್ರೀನ್ ಆ್ಯಂಡ್ ವೈಟ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ವೈಟ್. ನೋಡಿ, ಈ ಥರ ಇದೆ ರೌಂಡ್ ನೆಕ್ ಟೀ ಶರ್ಟ್ಸ್. ಆಲ್ಮೋಸ್ಟ್ ಎಲ್ಲ ರೌಂಡ್ ನೆಕ್ಕೆ. ಸೊ ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಬನ್ನಿ. ನೋಡಿ, ಈ ಕಾಂಬೋದಲ್ಲಿ ಬಂದಿರುವಂಥ ಟೀ ಶರ್ಟ್ದು ಲುಕ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ ಅಂತೇಳಿ ನೋಡಿ. 3 ಟೀ ಶರ್ಟ್ನು ನಾನು ತೋರಿಸ್ತಿರ್ತೀನಿ ನೋಡಿ ಹಾಗೇನೆ. ಸೊ ನಂದು ಸೈಜ್ ಎಸ್, ಸ್ಟಿಲ್ ನಾನು ಮೀಡಿಯಮ್ ತರಿಸಿದ್ದೀನಿ. ಆದರೂ ಸ್ವಲ್ಪ ಟೈಟ್ ಟೈಟ್ ಅಂದರೆ ಟೈಟ್ ಅಲ್ಲ, ಟೀ ಶರ್ಟ್ಸ್ ಯಾವಾಗಲೂ ಸ್ವಲ್ಪ ಫ್ರೀ ಸೈಜ್ ಇರಬೇಕು. ತೀರಾ ಬಾಡಿ ಹಗ್ಗಿಂಗ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ. ನೀವು ಹಂಗೂ ಬಾಡಿ ಹಗ್ಗಿಂಗ್ ಹಾಕಬೇಕು ಅಂದರೆ ಕ್ರಾಪ್ ಟಾಪ್ ಹಾಕಿ, ಯಾವಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಟೀ ಶರ್ಟ್ಸ್ನೆಲ್ಲ ನಾವು ಜಾಸ್ತಿ ಬಾಡಿ ಹಗ್ಗಿಂಗ್ ಎಕ್ಸ್ಪೆಕ್ಟ್ ಮಾಡಬಾರ್ದು, ಸ್ವಲ್ಪ ಲೂಸ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮದು ಸೈಜ್ ಏನಿದಿಲ್ಲ ಅದರದ್ದು ಎಕ್ಸ್ಟ್ರಾ ಸೈಜ್ನ ತರಿಸಿ, ಇನ್ ಕೇಸ್ ನೀವು ಈ ಕಾಂಬೋ ತರಿಸ್ತಿದ್ರೆ. ಫ್ಯಾಬ್ರಿಕ್ 254 ರೂಪಾಯಿಗೆ ಓಕೆ. 3 ಟೀ ಶರ್ಟ್ಸ್ ಬರ್ತಿದೆ, ಒಂದಲ್ಲ ಎರಡಲ್ಲ 3. ಬಟ್ ಕ್ವಾಲಿಟಿ ವೈಸ್ ಓಕೆ ಕೊಡ್ಬೋದು. ಬಟ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಕೊಟ್ಟು ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಚೆನ್ನಾಗಿರೋದು. ಬಟ್ ಪ್ರೈಸ್ ರೇಂಜಿಗೆ ಟೀ ಶರ್ಟ್ಸ್ ಓಕೆ ಇದೆ. 3 ಟೀ ಶರ್ಟ್ಸ್ ಕೊಡ್ಬೋದು ಪ್ರೈಸ್ ರೇಂಜಿಗೆ. ಥಮ್ಸ್ ಅಪ್. ನೋಡೋದಲ್ಲ, ಇದಾಗಿತ್ತು ನಮ್ಮ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋಂಥ ಚಿಕ್ಕದು 3 ಕಾಂಬೋ ಸೆಟ್, ಟೀ ಶರ್ಟ್ ಕಾಂಬೋ ಸೆಟ್ದು ವಿಡಿಯೋ. ನಾನು ಏನಕ್ಕೆ ಸ್ಯಾಂಪಲ್ಗೆ ಅಂತ ತರಿಸಿದ್ದೆ, ಚೆನ್ನಾಗಿದ್ದರೆ ನೆಕ್ಸ್ಟ್ ಜಾಸ್ತಿ ತರಿಸೋಣ ಅಂತೇಳಿ. ಸೊ ನನಗೆ ಇವಾಗ ಹುಟ್ಟಾಗ ಯಾವ ಥರ ಇತ್ತು ಅಂತೇಳಿ ನೀವೆಲ್ಲರೂ ನೋಡಿದ್ದೀರಾ. ನೆಕ್ಸ್ಟ್ ನಾನು ಯಾವ್ದು ತರಿಸ್ಲಿ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅದೇ ಥರ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಎಲ್ಲ ಟೀ ಶರ್ಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅಲ್ಲಿ ಹೇಳ್ತೀನಿ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಮತ್ತೆ ಸಿಗೋಣ.